Hi guys, welcome back to my YouTube channel. ಎಲ್ರಿಗೂ ನಮಸ್ಕಾರ and welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತೇನಪ್ಪ ಅಂತ ಅಂದರೆ ಇವತ್ತು ಮಾರ್ನಿಂಗ್ ಎಕ್ಸಾಮ್ ಇತ್ತು. ನಾನು ಇಂಟರ್ನಲ್ ಸ್ಟಾರ್ಟ್ ಆಗಿದೆ, ಮುಗಿಸ್ಕೊಂಡು ಬಂದೆ ಆ್ಯಂಡ್ ಐ ಫೆಲ್ಟ್ ಲೈಕ್ ಕುಕಿಂಗ್ ಸಮ್ ನೂಡಲ್ಸ್. ಸೊ ನೂಡಲ್ಸ್ ಕುಕ್ ಮಾಡ್ತಿದ್ದೀನಿ. ಕಮ್ ಜಾಯ್ನ್ ವಿತ್ ಮೀ. See, water boil ಆಗ್ತಿದೆ. I'll just add some noodles into it. It's so hard for me to hold in my hands. Oh. Okay, just adding the noodle. ಇದು ನಾರ್ಮಲ್ ಸಿಗುತ್ತೆ ಅಲ್ಲ ಶಾಪಲ್ಲಿ, ಅದನ್ನ ತೊಗೊಂಡಿದ್ದೀನಿ. ನನಗೆ ತಮ್ಮಗೆ ಅಮ್ಮಗೆ 3 ಜನಕ್ಕೂ ಮಾಡ್ಕೊತಿದ್ದೀನಿ. ಸೊ ಐಮ್ ಆ್ಯಡಿಂಗ್ ಇಟ್ ಹೋಲಿ. ವಾಟರ್ ಕಡಿಮೆ ಆಯ್ತು ಅನ್ಸುತ್ತೆ. Okay, I'll let it like that. Let it boil for 2 to 3 minutes. Okay guys, and I wanted to add this in the video. Tumba jana like my YouTube videos all are going around 1.9k 1.2k ಹೋಗ್ತಿದೆ. I'm so thankful for that. ಹಾಗೆ ವಿಡಿಯೋ ನೋಡ್ತಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ನೋ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ನನ್ನ ಕಾಲೇಜ್ ಎಕ್ಸಾಮ್ಸ್ ಎರಡು ಮ್ಯಾನೇಜ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಹಾಗೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಐಲ್ ಟ್ರೈ ಟು ಅಪ್ಲೋಡ್ ಮಚ್ ಗುಡ್ ಕಂಟೆಂಟ್. ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೆ ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ರೈಟ್? ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ವಿಡಿಯೋ ಸಜೆಷನ್ಸ್ ಕೊಡೋಂಗಿದ್ರೆ, ಅಂದರೆ ಈ ರೀತಿ ಕಂಟೆಂಟ್ ಮಾಡು ಅಥವಾ ಏನಾದರೂ ಸಜೆಷನ್ಸ್ ಬೇಕು ಅಥವಾ ನೀವೇ ಕೊಡಿ ನನಗೆ ಸಜೆಷನ್ಸ್, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ಇದು ಪಿಂಕ್ ಸಾಲ್ಟ್ ಆಗಿರೋದ್ರಿಂದ ಕಡಿಮೆ ಹಾಕ್ತಿದ್ದೀನಿ. ನಿಮ್ಮ ಟೇಸ್ಟ್ ಲೆವೆಲ್ಸ್ ಪ್ರಕಾರ ನೀವು ಸಾಲ್ಟ್ ಹಾಕ್ಕೊಳ್ಳಿ. ಇದು ಆ್ಯಕ್ಚುಲಿ ಬಾಯ್ಲ್ ಆಗಿದೆ. ಇನ್ನೊಂದು 2 minutes ಇನ್ನೊಂದು 2 minutes ಬಾಯ್ಲ್ ಆದರೆ ಇಟ್ ವಿಲ್ ಬಿ ಡನ್ ಗೈಸ್. ನನ್ನ ಬಗ್ಗೆ ಕ್ವೆಶನ್ಸ್ ಕೇಳಬೇಕು ಅಂತ ಇದ್ದರೆ ಯು ಕ್ಯಾನ್. ಸೊ ಇನ್ನು ಮುಂದೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಕೇಳಬೇಕು ಅಥವಾ ಏನಾದರೂ ನನ್ನ ಬಗ್ಗೆ ತಿಳ್ಕೊಬೇಕಂತ ಇದ್ದರೆ ಯು ಕ್ಯಾನ್ ಡ್ರಾಪ್ ಇನ್ ಕಮೆಂಟ್ಸ್. ಆದಷ್ಟು ರೆಸ್ಪಾಂಡ್ ಮಾಡ್ತೀನಿ, ಫಾಸ್ಟಾಗೆ ರೆಸ್ಪಾಂಡ್ ಮಾಡ್ತೀನಿ. ಲೆಟ್ಸ್ ರೆಸ್ಯೂಮ್ ಟು ಅವರ್ ನೂಡಲ್ಸ್ ವಿಡಿಯೋ. ಸೊ ಬಾಯ್ಲ್ ಆಗ್ತಿದೆ, ಒಂದು 2 minutes. ಸಿ ಬಾಯ್ಲ್ ಆಗಿದೆ. ಇಟ್ಸ್ ಆಲ್ಮೋಸ್ಟ್ ಕೈಂಡ್ ಆಫ್ ಡನ್ ಗೈಸ್. ಇದನ್ನ ತುಂಬ ಬಾಯ್ಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನೀವು ಮಿಕ್ಸ್ ಮಾಡಬೇಕಾದ್ರೆ ಇಟ್ ವಿಲ್ ಅಂಟ್ಕೊಂಡ್ಬಿಡುತ್ತೆ, ಹಂಗೆ ಲೈಕ್ ಸ್ಟಿಕ್ ಆಗೋಗುತ್ತೆ. ಇದು ನೋಡಿ, ಜಾರ್ತಿದೆ ಫೋನ್. ಓಕೆ, ಇದು ನೋಡಿ, ಮೇ ಬಿ ಇನ್ನೊಂದು ಚೂರು ಬಾಯ್ಲ್ ಆಗಬೇಕು ಅನ್ನಿಸ್ತದೆ. ಲೆಟ್ ಇಟ್ ಬಾಯ್ಲ್ ಗೈಸ್. ನಾನು ಆ್ಯಕ್ಚುಲಿ ನೀರು ಕಡಿಮೆ ಹಾಕಿದ್ದೀನಿ, ನೀರು ಜಾಸ್ತಿ ಹಾಕಬೇಕಿತ್ತು. ನಾನು ಕಡಿಮೆ ಹಾಕಿದ್ದೀನಿ ವಾಟರ್ನ. ಸೊ ನಾನು ತುಂಬ ಹೇಳಬೇಕಿತ್ತು ಅಂತ ಅಂದರೆ ಲೈಕ್ ಇದು ತುಂಬ ದಿವಸದಿಂದ ನಿಮ್ಮನ್ನ ಥ್ಯಾಂಕ್ ಮಾಡೋ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ಲೇಟ್ಲಿ ಅದೇ ಕಾಲೇಜು ಎಕ್ಸಾಮ್ಸು ಇದೇ ಆಗಿತ್ತು, ಹಬ್ಬ ಬೇರೆ ಇತ್ತು, ಅದರಿಂದ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಕೊನೆಗೆ ಇವತ್ತು ಟೈಮ್ ಸಿಕ್ಕಿದೆ. ತುಂಬ 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 ಥ್ಯಾಂಕ್ಸ್. ಲಾಟ್ಸ್ ಆಫ್ ಲವ್ ಫ್ರಮ್ ಮೈ ಎಂಡ್. ಅದು 194 ಸಬ್ಸ್ಕ್ರೈಬರ್ಸ್ ಇರ್ಬೋದು, ಬಟ್ ದೆನ್ ಇಟ್ಸ್ ಅ ವೆರಿ ಬಿಗ್ ನಂಬರ್ ಟು ಮೀ. ನನಗೆ ಅದು ತುಂಬ ದೊಡ್ಡದು ಗೈಸ್. ಸೊ ಅಯ್ಯೋ ಕ್ರಿಂಜ್ ಆಗೋಯ್ತು. ಓಕೆ ಗೈಸ್, ಸೊ ಕುಕ್ ಆಗಿದೆ. ಇದನ್ನ ಸ್ಟ್ರೈನ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡಿ ಕೋಲ್ಡ್ ವಾಟರ್ ಹಾಕ್ತಿದ್ದಾರೆ, ಸೊ ದಟ್ ಕಿಚ್ ಅಂತ ಆಗಲ್ಲ ಅಂತ, ಮೆತ್ತಗಾಗಲ್ಲ, ಅಂಟಂಟ್ ಆಗಲ್ಲ ಅಂತ ಹಾಕ್ತಿದ್ದಾರೆ ಗೈಸ್. ಇದನ್ನ ಸಪ್ರೇಟ್ ಇಟ್ಕೋಬೇಕು. ಗ್ರೀನ್ ಪೀ. ಸೊ ಆನಿಯನ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಬೇಡ ಅನ್ಸುತ್ತೆ, ಒಂದು 30 to 1 minute ಹಂಗೆ ಫ್ರೈ ಮಾಡಿಕೊಂಡು ವಿಲ್ ಆ್ಯಡ್ ಸಮ್ ಕ್ಯಾರೆಟ್ಸ್ ಟು. ಅದು ಮಿಕ್ಸ್ ಆಗಿ ಬಂದ್ಬಿಟ್ಟು ರೈಟ್. ಇದನ್ನ ಫ್ರೈ ಮಾಡ್ಕೊತಿದ್ದೀನಿ. ಮೀನ್ವಾಲ್ ಇದು ಫ್ರೈ ಆಗೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ರೈಟ್, ಸೊ 1.5 ಪ್ಯಾಕೆಟ್ ಹಾಕ್ಕೊತಿದ್ದೀನಿ ಕುಕ್ಕಿ. ಸಿಮ್ಸೆ
1.5 ಪ್ಯಾಕೆಟ್ ಹಾಕೊಂಡಿದ್ದೀನಿ ಇದನ್ನು. ರೈಟ್, ಇದಕ್ಕೆ ಮ್ಯಾಗಿ ಮಸಾಲ ಆ್ಯಡ್ ಮಾಡಿದ್ದೀನಿ 1.5 ಪೌಡರ್ ಆ್ಯಂಡ್ 1 ಸ್ಪೂನ್ ಚಿಕನ್ ಮಸಾಲ, 1 ಸುಮ್ಮನೆ ಲೈಕ್ ಪಿಂಚ್ ಆಫ್ ಗರಂ ಮಸಾಲ. ನಮ್ಮನೇಲಿ ಸ್ಪೈಸ್ ಟಾಲರೆನ್ಸ್ ಜಾಸ್ತಿ, ಸೊ ಐಮ್ ಆ್ಯಡಿಂಗ್ 1 ಸ್ಪೂನ್ ಆಫ್ ಚಿಲ್ಲಿ ಪೌಡರ್. ಧನಿಯಾ ಪುಡಿ ಸುಮ್ಮನೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಇನ್ನೊಂದು ಚೂರು ಹಾಕ್ತೀನಿ ಗೈಸ್, ನಮ್ಮನೇಲಿ ಸ್ಪೈಸ್ ಜಾಸ್ತಿ ತಿಂತೀನಿ. ಜಾಸ್ತಿ ಆಗುತ್ತಾ? ಶಿಟ್. ರೈಟ್, ಆನಿಯನ್ ಫ್ರೈಡ್ ಆಗಿದೆ ಗೈಸ್. ವಿಲ್ ಆ್ಯಡ್ ಕ್ಯಾರೆಟ್ಸ್ ಟು ದೀಸ್. ಈಗ ಕ್ಯಾರೆಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ರೈಟ್, ಕ್ಯಾರೆಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಕ್ಯಾಬೇಜ್ ಪಕ್ಕದಲ್ಲಿ ಇಟ್ಕೊಂಡಿದ್ನ ಒಂಚೂರು ಬಂದ್ಬಿಟ್ಟೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಫ್ರೈ ಆಗಿದೆ ಗೈಸ್. ಅಲ್ಲಿ ನೋಡಿ, ಸುಮ್ಮನೆ ಹಿಂಗೆ ಕ್ಯಾರೆಟ್ನ ಕಟ್ ಮಾಡಿದ್ರೆ ಸಾಫ್ಟಾಗಿ ಕಟ್ ಆಗ್ತದೆ, ಸಾಕು. ಕ್ಯಾಬೇಜ್ ಆ್ಯಡ್ ಮಾಡ್ತೀನಿ ಈಗ ಇದಕ್ಕೆ. ಮತ್ತೆ ಕ್ಯಾಬೇಜ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನ ತುಂಬ ಹೊತ್ತೇನು ಫ್ರೈ ಬೇಕಾಗಿಲ್ಲ. ಇದು ಸೇಮ್ ಒಂದು 20 to 30 ಸೆಕೆಂಡ್ಸ್ ಮಾಡಿದ್ರೆ ಸಾಕು ಅನಿಸುತ್ತೆ. ನೋಡಿ, ರೈಟ್, ನೋಡಿ ಇಷ್ಟು ಫ್ರೈ ಆಗಿದೆ, ಸಾಕು. ಈಗ ಸ್ಟವ್ ಆಫ್ ಮಾಡಿ 10 ಸೆಕೆಂಡ್ಸ್ ಬಿಡ್ತೀನಿ. ಬಿಕಾಸ್ ಆಯಿಲ್ ಬಿಸಿ ಇರೋದ್ರಿಂದ ನಾನು ಮಸಾಲ ಹಾಕಿದ್ರೆ ಫುಲ್ ಇದಾಗೋಗುತ್ತೆ, ಅದು ಮಸಾಲ ಸೀದೋಗುತ್ತೆ. ಅದಕ್ಕೆ ಸ್ಟವ್ ಆಫ್ ಮಾಡಿ ಬಿಡ್ತೀನಿ ಒಂದು 30 ಸೆಕೆಂಡ್ಸ್. ಇವಾಗ ತಣ್ಣಗಾಗಿದೆ. ಐ ಆಮ್ ಆ್ಯಡಿಂಗ್ ದ ಹೋಲ್ ಮಸಾಲ. ರೈಟ್, ಮಸಾಲ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ರೈಟ್, ಇದಕ್ಕೆ ಒಂಚೂರು ಸಾಲ್ಟ್ ಹಾಕ್ತಿದ್ದೀನಿ. ಸೊ ನೂಡಲ್ಸ್ ಹಾಕಿದ್ದೀನಿ. ಇದನ್ನ ಮಿಕ್ಸ್ ಮಾಡಿ ಒಂಚೂರು ಲೋ ಫ್ಲೇಮಲ್ಲಿ ಇಫ್ ಯು ಫ್ರೈ, ಇಟ್ಸ್ ಆಲ್ ಡನ್ ಗೈಸ್. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಿಕ್ಸ್ ಮಾಡೋಕ್ಕಾಗ್ತಿಲ್ಲ. ಮಿಕ್ಸ್ ಮಾಡಿಬಿಟ್ಟು ಬಂದು ಅಲ್ಲಿ ಸ್ಟಾರ್ಟ್ ದ ವಿಡಿಯೋ ಅಗೇನ್. ರೈಟ್, ಸೊ ಇವಾಗ ಮಿಕ್ಸ್ ಮಾಡಿದ್ದೀನಿ ಗೈಸ್. ಅಮ್ಮ ಹೇಳಿದ್ರು ಆಯಿಲ್ ಜಾಸ್ತಿ ಆಗುತ್ತೆ ಅಂತ. ಜಾಸ್ತಿ ಆಗಿಬಿಟ್ಟಿದೆ. ನಾಯಿ ಹೊಡೆದಂಗೆ ಹೊಡಿತಾರೆ ಈಗ ನನ್ನ. ರೈಟ್, ಸಿ, ಇದನ್ನ ಒಂದೊಂದು ಚೂರು ರೋಸ್ಟ್ ಆಗೋ ತನಕ ಫ್ರೈ ಮಾಡಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಗೈಸ್. ಆ್ಯಕ್ಚುಲಿ ಆಯಿಲ್ ಜಾಸ್ತಿ ಆಗೋಯ್ತು ಕಂಡ್ರು. ಓಕೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಂತರ ಮಾಡಬೇಡಿ. ಫಸ್ಟ್ ಟೈಮ್ ಏನಲ್ಲ, ಯಾವಾಗೂ ಆಯಿಲ್ ಜಾಸ್ತಿ ಹಾಕ್ತಾ ಇರ್ತೀನಿ. ಒಂದಲ್ಲ ಒಂದು ಸಲ ಓಡಿಸ್ಕೋತೀನಿ. ಇವತ್ತಂತೂ ಪಕ್ಕ. ಯಾಗ ಐಸ್ ಡನ್ ಆಗಿದೆ. ಹಾಕ್ಕೊಂಡು ತಿನ್ನೋದು. ಮೈ ಪ್ಲೇಟ್. ಸೊ ತಿಂದ್ಬಿಟ್ಟು ಹೇಳೋಣ ಹೇಗಿದೆ ಅಂತ. ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಗೈಸ್. ನಾನು ಫೋರ್ಕ್ ಕಾಣಿಸ್ತಿಲ್ಲ. ಗೈಸ್ ಟ್ರಸ್ಟ್ ಮೀ, ಇಟ್ಸ್ ಟು ಗುಡ್. ಬಟ್ ಆಯಿಲ್ ಜಾಸ್ತಿ ಆಗೋಗಿದೆ. ಅದು ಬಿಟ್ಟರೆ ಇಟ್ಸ್ ಟೂ ಗುಡ್. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆ್ಯಂಡ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಂಟಿಲ್ ದೆನ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲ, ಬಯೋಲ್ಲಿ ಹಾಕಿದ್ದೀನಿ. ಲಿಂಕ್ಸ್ ಇದೆ ನನ್ನ ಅಕೌಂಟಲ್ಲಿ. ಹೋಗಿ ಚೆಕ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಆ್ಯಂಡ್ ಫಾರ್ ಮೋರ್ ಸಚ್ ಕಂಟೆಂಟ್ ಕೀಪ್ ಫಾಲೋಯಿಂಗ್.